ತುಮಕೂರು ಬಸ್ಸಿನ ಪರಿಸ್ಥಿತಿ ಗೈಸ್. ಸೀಟ್ ಇಲ್ಲದೆ ಇರೋ ಕಾರಣ ಟಾಪ್ ಅಲ್ಲಿ ಕೂತ್ಕೊಳ್ಳೋದಿಕ್ಕೆ ಅಂತ ಹೇಳಿ ಹತ್ತುತ್ತಾ ಇದ್ದಾರೆ ಎಲ್ಲರೂ ನೋಡಿ. ಮದುವೆ ಮನೆಯವರು ಇವಾಗಲೇ ಬಂದ್ಬಿಟ್ಟವ್ರೆ ಗೈಸ್. ಹೋಗ್ಲಿ ಬಿಡು ಪಾಪ. ಪಾಪ ಅಂತೆ, ಪಾಪ ಅಲ್ಲ, 50 ರೂಪಾಯಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ, ಇಂಡಿಯ ಮಂಡಿಯ ಬೆಡಗಿಯ. ನಮ್ಮೆಲ್ಲ ನೋಡಿರ್ತೀರಾ ಆಲ್ರೆಡಿ. ಸೊ ಯಮುನನ್ ಮದುವೆ ಆಗ್ತಾಯಿದೆ, ಹಾಗಾಗಿ ನಾನು ಮತ್ತೆ ಜ್ಯೋತಿ ಇವಾಗ ಪಿ ಜಿಯಿಂದ ಹೊರಡಬೇಕು. ಸೊ ಮೆಜೆಸ್ಟಿಕ್ಕಲ್ಲಿ ಶ್ರೇಯಾ ಅಂತ ಸಿಗ್ತಾರೆ, ಯಮುನನ್ ಆಫೀಸವರು. ಸೊ ಅವರನ್ನು ಪಿಕ್ ಮಾಡಿ ಅಲ್ಲಿಂದ ತುಮಕೂರಲ್ಲಿ ನನ್ನ ಫ್ರೆಂಡ್ ಸಿಗ್ತಾಳೆ. ಸೊ 5 ವರ್ಷ ಆಗಿದೆ ಅವಳನ್ನ ಮೀಟ್ ಮಾಡಿ. ಸೊ ಅವಳನ್ನು ಕರ್ಕೊಂಡು ಮದುವೆ ಅಟೆಂಡ್ ಮಾಡಿ ಬರಬೇಕು. ಸೊ ಈ ಮದುವೆ ನನಗೆ ತುಂಬಾ ಸ್ಪೆಷಲ್, ಬಿಕಾಸ್ ಹುಡುಗ ಹುಡುಗಿ ಇಬ್ಬರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್. ಸೊ ಹಾಗಾಗಿ ಆ್ಯಂಡ್ ಒಂದೇನು ಬೇಜಾರು ಅಂತ ಅಂದರೆ ಯಮುನಾ ಪಿ ಜಿ ಬಿಟ್ಟು ಹೋಗಿದ್ದಾಳೆ. ಅದೊಂದು ಸ್ವಲ್ಪ ಬೇಜಾರು, ಬಿಕಾಸ್ ಅವಳು ಇಲ್ದಿರೋ ಪ್ರೆಸೆನ್ಸ್ ನನಗಂತೂ ತುಂಬಾ ಗೊತ್ತಾಗ್ತಾಯಿದೆ. ಸೊ ಯಾವಾಗ್ಲೂ ಅವಳು 11 o'clock ಆದರೂ ಟೀ ಕುಡಿತಾ ಇದ್ಲು. ಸೊ ಆ ಟೀ ಕುಡಿಯುವಾಗೆಲ್ಲ ಸಿಕ್ಕಾಬಿಟ್ಟೆ ನೆನಪಾಗತ್ತೆ. ಸೊ ಆ್ಯಂಡ್ ಆಲ್ಸೋ ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡಾಗೆಲ್ಲ ಅವಳು ತೊಗೊಳ್ಳೋಳು. ಸೊ ನನಗೆ ಯಾವಾಗಲೂ ಕಂಪ್ನಿ ಕೊಡೋಳು, ಅದೊಂದು ಬೇಜಾರಾಗುತ್ತೆ. ಹಾಗೆ ಎಷ್ಟೋ ವಿಚಾರಗಳನ್ನ ನಾನು ಅವಳ ಜೊತೆ ಶೇರ್ ಮಾಡಿದ್ದೀನಿ, ಹಾಗೆ ಅವಳು ನನ್ನ ಜೊತೆ ಶೇರ್ ಮಾಡಿದ್ದಾಳೆ. ಆ್ಯಂಡ್ ಅವಳದು ಮದುವೆ ಅಟೆಂಡ್ ಮಾಡಿಕೊಂಡು ಬರೋಣ. ನನಗಂತೂ ತುಂಬಾ ಖುಷಿ ಇದೆ ಅವರಿಬ್ಬರು ಮದುವೆ ಆಗ್ತಾ ಇರೋದು. ಎಸ್, ಫೈನಲಿ ಹೋಗ್ತಾ ಇದ್ದೀವಿ. ಜ್ಯೋತಿ ಆ್ಯಂಡ್ ನಮ್ಮ ಲಗೇಜ್ ಬ್ಯಾಗು. ನಾನು ಮೆಜೆಸ್ಟಿಕಲ್ಲಿ ಕಾಫಿ ಕುಡಿದು ತಿನ್ಕೊಂಡು ಮೆಜೆಸ್ಟಿಕ್ ಹೋಗೋದಕ್ಕೆ ಅಂತ ಹೇಳಿ ಆಟೋ ಬುಕ್ ಮಾಡಿದ್ವಿ. ಬಿಕಾಸ್ ಆಲ್ರೆಡಿ 4:15 ಆಗಿತ್ತು ಟೈಮು. ಸೊ ವಿನುತಾ ಬೇರೆ ಬಂದು ತುಮಕೂರಲ್ಲಿ ವೆಯ್ಟ್ ಮಾಡ್ತಾ ಇದ್ಲು. ಆಲ್ರೆಡಿ 1-2 ಅವರಿಂದ ಅವಳು ವೆಯ್ಟ್ ಮಾಡ್ತಾ ಇದ್ದು. ಸೊ ಹಾಗಾಗಿ ಗೈಸ್ ಫೈನಲಿ ವಿ ಆರ್ ಇನ್ ತುಮಕೂರು. ಯಾ ಕಡೆ ಅವಳು ನೋಡು ವಿನುತಾ, ಅಲ್ಲ ಅವಳೆ ಹಾಂ ಅಲ್ಲಿ ಕ್ರಾಸ್ ಮಾಡಿ ಆ ಕಡೆ ಎಲ್ಲ ಹೋಗ್ಬೇಕು. ಹಾಯ್ 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 ಹಾಯ್, ಯಮುನಾ ಫ್ರೆಂಡ್ ಶ್ರೇಯಾ. ಹೆಂಗೈತೆ ಜೋಶು? ಸ್ಟ್ಯಾಂಡಿಂಗು ಯಮುನನ್ ಮದುವೆ. ತುಮಕೂರು ಬಸ್ಸಿನ ಪರಿಸ್ಥಿತಿ ಗೈಸ್. ಏನಿದು ಅಂತ ನೋಡ್ತಾ ಇದ್ದೀರಾ? ಎಸ್, ಬಸ್ಸಲ್ಲಿ ಸೀಟ್ ಇಲ್ಲದೆ ಇರೋ ಕಾರಣ ಎಲ್ಲರೂ ಟಾಪಿಗೆ ಹತ್ತುತ್ತಾ ಇದ್ದಾರೆ ಬಸ್ ಮೇಲೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ. ಲಿಟ್ರಲಿ ನಮಗಂತೂ ಶಾಕ್ ಆಯಿತು, ಇದೇನಪ್ಪ ಈ ಥರ ಅಂತ ಹೇಳಿ. ಸೊ ಫೈನಲಿ ಬಂದ್ವಿ. ಟೈಮ್ ಬಂದು ಎಷ್ಟು? 8:31, ಅರೌಂಡ್ 9 ನಾವು ಹೋಗೋಷ್ಟರಲ್ಲಿ. ಇಲ್ಲಿಂದ ವಾಕ್ ಒಂದು 10 minutes ಆಗುತ್ತೆ. ಯಮುನನ್ ಮದುವೆಗೆ ಈ ರೇಂಜ್ ಸರ್ಕಸ್ ಮಾಡ್ಕೊಂಡು ಬರ್ತೀವಿ ಅಂತ ಇಮ್ಯಾಜಿನೇಷನು ಮಾಡ್ಕೊಂಡಿರ್ಲಿಲ್ಲ ಗೈಸ್. ಪಾಪ ಇಲ್ಲಿ ನೋಡಿ, ಪ್ಲ್ಯಾನ್ ನಾವು ಇರಬೇಕಾಗಿತ್ತು 6 ಗಂಟೆಗೆ. ಹಾಂ, ಆ್ಯಸ್ ಪರ್ ಪ್ಲ್ಯಾನ್ 6 ಗಂಟೆಗೆ ಇರಬೇಕಿತ್ತು. ಅಪ್ಪ ಅವ್ನು ಬಸ್ ಅವ್ನು ಬಂದಿದ್ದು ನೋಡ್ಬಿಟ್ರೆ ದೇವರೇ ಭಗವಂತ. ಯಮುನಾ, ನಾವು ನಿಂಗೆ ಬುಯ್ ಕೊಡೋದಲ್ಲ, ನೀನೇ ನಮಗೆ ಕೊಡಬೇಕೀಗ. ನೀನೇ ನನಗೆ ಗಿಫ್ಟ್ ಕೊಡಬೇಕು ನೋಡಿ. ನಾವೇ ಒಂದು ದೊಡ್ಡ ಗಿಫ್ಟ್. ಇಷ್ಟು ಕಷ್ಟಪಟ್ಟು ಬಂದಿರೋದೇ ಒಂದು ದೊಡ್ಡ ಗಿಫ್ಟು. ನಿಜ, ಮದುವೆ ಮನೆಯವರು ಇವಾಗಲೇ ಬಂದ್ಬಿಟ್ಟವ್ರೆ ಗೈಸ್. ಟ್ರಕ್ ಥರ ಫೀಲ್ ಆಗ್ತಿದೆ ಅಲ್ಲ. ತುಂಬಾ ಟೈಮ್ ಆಗಿಬಿಡ್ತು ಬರೋ ಅಷ್ಟರಿ. ಬಿಕಾಸ್ ಬಸ್ಸವರು ಸಹ ನಿಧಾನಕ್ಕೆ ಬಂದರು, ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಹಾಗೆ ನಾವು ಹೋಗೋ ಅಷ್ಟರಲ್ಲಿ ಮದುವೆ ಮನೆಯವರೆಲ್ಲರೂ ಬಂದುಬಿಟ್ಟಿದ್ರು. ಸೊ ನಾವಿವಾಗ ಒಳಗಡೆ ಹೋಗಿ ಎಗೇನ್ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಸೊ ರಿಸೆಪ್ಷನ್ ಅಟೆಂಡ್ ಮಾಡಬೇಕು, ಹಾಗಾಗಿ ಬೇಗ ಅಂತ ಹೇಳಿ ಹೋಗ್ತಿದ್ವಿ. ಹಾಂ, ಪರವಾಗಿಲ್ಲ, ಥ್ಯಾಂಕ್ ಯು. ಬೇಗ ರೆಡಿಯಾಗಿ ರಿಸೆಪ್ಷನ್ಗೆ ಬಂದ್ವಿ. ಸೊ ಯಮುನಾ ನಮ್ಮನ್ನು ನೋಡಿ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ, ಅಲ್ಲಿಂದನೇ ಹಾರಿಸ್ತವ್ರೆ ಕೂದಲನ್ನ.
ಯಮುನಾ, ಶ್ರೇಯಾ ಆ್ಯಂಡ್ ವಿನುತಾ ರೆಡಿಯಾಗಿದ್ದಾರೆ. ಆ್ಯಂಡ್ ಇವಾಗ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಹೋಗಬೇಕು. ಟೈಮ್ ಎಷ್ಟು? 9:14. ಟೈಮ್ ಬಂದು 9:15. ಕೇಕ್ ಕಟ್ ಮಾಡ್ಸಕ್ಕೆ ನಿಂತಿದ್ದಾರೆ ಎಲ್ಲರೂ ಅವ್ರ ಫ್ರೆಂಡ್ಸು. ಆಂಟಿ ನೋಡಿ ಗೈಸ್ ಫುಲ್ ಮಿಂಚುತ್ತೈತೆ. ತೆಗೆಸ್ಕೊಂಡು ಬಂದ್ವಿ. ನಮ್ಮ ಹುಡುಗಿದ್ದು ಫೋಟೋಶೂಟ್ ನಡೀತಾ ಇದೆ. ಸೊ ಹಾಗಾಗಿ ನಾನು ಕೂತಿದ್ದೀನಿ, ಅವ್ರು ತೆಗೆಸ್ಕೊತಾ ಇದ್ದಾರೆ. ಸೊ ಆ ಕಡೆ ತೋರಿಸಿ ನೋಡಿ ಗೈಸ್, ನೀಟಾಗಿ ತೋರಿಸಿ. ಹಿಂಗೆ ಇಟ್ಕೊಬೇಡ ಒಕ್ಕರ. ಈಗ ಕ್ಯಾಮ್ರಾ ಹಿಡಿಯೋದು ಕಲಿಯವಿನೋ. ಸೊ ಇವಳು ನನ್ನ ಫ್ರೆಂಡು ವಿನುತಾ ಅಂತ ಹೇಳಿ. ಹಾಯ್, ಬೆಸ್ಟ್ ಫ್ರೆಂಡ್. ನಾನು ಹೇಳಿದೆ ಅಲ್ವಾ, ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ ನನಗೆ. ಯಾವಾಗಲೂ ನಂಗೆ ಕಾಲ್ ಮಾಡಲಿರಲಿ ಮಾಡಿಲ್ಲದೆ ಹೋಗಲಿ ಯಾವಾಗಲೂ ಜೊತೆಗಿರ್ತಾಳೆ ಅಂತ ಇವಳೇನೆ ಗೈಸ್. ಜಾಸ್ತಿ ಹೋಗ್ಲು ಬೇಡ ಅಂತ ಹೇಳ್ತಾವಳೆ. ಆ್ಯಂಡ್ ಅಲ್ಲಿ ಜ್ಯೋತಿ, ಶ್ರೇಯಾ ಇದ್ದಾರೆ. ಮಾತಾಡೇ. ಹೇಗೆ ಗೊತ್ತಾ, ಕ್ಯಾಮ್ರಾ ಆನ್ ಆದಾಗ ಯಾರೂ ಜಾಸ್ತಿ ಮಾತಾಡಲ್ಲ ಫ್ರೆಂಡ್ಸ್. ಕ್ಯಾಮ್ರಾ ಆಫಲ್ಲಿ ಇದ್ದಾಗ ಫುಲ್ ಮಾತಾಡ್ತಿರ್ತಾರೆ. ಸೊ ಶೂಟ್ ಆಯ್ತಾ? ಊಟಕ್ಕೆ ಹೋಗೋಣ? ಊಟ ಖಾಲಿ ಆದ್ಮೇಲೆ ಹೋಗೋಣ. ನಂದೆಲ್ಲಿ ಇಲ್ಲಿ ತಗೊಳ್ಳೋಣ ಬಾ. ಪ್ರೀ ವೆಡ್ಡಿಂಗ್ದಾರು ನೋಡ್ಕೊಂಡು ಹಂಗೆ ಬರೋಣ ಮಾಡ್ರಪ್ಪ. ಪ್ರೀ ವೆಡ್ಡಿಂಗು ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ಹೋಗ್ತಾ ಇದ್ದೀವಿ ನಾವು. ಸ್ಪೆಕ್ಸ್ ಹಾಕೊಂಡು ನಡಿ ನಡಿ ನಡಿ. ನಮ್ಮ ಹುಡುಗನೇ ಕಳಿಸ್ಬಿಡ್ಲು. ಸೊ ಗೈಸ್ ಫೈನಲಿ ಇವಾಗ ರಿಸೆಪ್ಷನ್ ಮುಗಿಸ್ಕೊಂಡು We are going to lodge to sleep. ಸೂಪರ್ ಮಚ್ ಟಯರ್ಡ್. ಅರುಣ್, ಅನ್ನಪೂರ್ಣ, ಯಮುನಾ. ಅದು ಬ್ರೈಡ್ ಫ್ಯಾಮಿಲಿ, ಗ್ರೂಮ್ ಫ್ಯಾಮಿಲಿ. ಇದು ಗ್ರೂಮ್ ಫ್ಯಾಮಿಲಿ. ಆ ಸ್ಪೆಕ್ಸ್ ಬಿಡ್ಬೇಡ ನೀನು. ನಿನ್ನ ಮದುವೆ ಆಗೋನು ಸ್ಪೆಕ್ಸ್ ಹಾಕಂದ್ರೆ ರಿಜೆಕ್ಟ್ ಅನ್ಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ That is more style. That is not default. ಅದು ಸ್ಟೈಲ್ ಅಂತಿದೆ. ನೀವು ಹಂಗೆ ಹೇಳ್ಬೇಕು ಎಲ್ರಿಗೂ. ಏನಂತ ಸ್ಟೈಲ್ ಅಂತ ಹೇಳ್ಬೇಕು ಇವರೇ ಫಸ್ಟ್. ಸ್ಟೈಲ್ ಗೈಸ್, ಸ್ಪೆಕ್ಸ್ ಸ್ಟೈಲ್. ವಾಟರ್ ಬಾಟಲ್ ಇದೆಯಾ? ಸೊ ಗೈಸ್ ಇವಾಗ ನಾನು ವಾಟರ್ ಬಾಟಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಅವರಲ್ಲೇ ಆಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಎಂಟ್ರಿಗೆಲ್ಲ ಈ ಥರ ಹಾಕ್ಸಿದ್ದಾರೆ. ಈ ನೈಟು ಅಷ್ಟು ಚೆನ್ನಾಗಿ ಕಾಣಲ್ಲ ಗೈಸ್. ಮಾರ್ನಿಂಗ್ ತರಿಸ್ತೀನಿ ನಿಮಗೆ.
ಬಿಟ್ಟು ಹೋಗ್ತಾ ಇದ್ದಾರೆ. ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ರಿ? ಜಾಸ್ತಿ ಫೋಟೋ ತಕ್ಕೋಬೇಕು, ಇವಾಗ ಫಸ್ಟ್ ದೊಡ್ಡದು ಬೆಡ್ ಇರಬೇಕು, ಚೆನ್ನಾಗಿ ಫ್ಯಾನ್ ಪ್ಲಸ್ AC ಇರಬೇಕು, ಚೆನ್ನಾಗಿ ಕ್ಲೀನ್ ವಾಶ್ರೂಮ್ ಇರಬೇಕು. ಎಲ್ಲ ಚೆನ್ನಾಗಿದೆ ಅನಿಸುತ್ತೆ. ಹಾಗೆ ತಗೋಬರಲಿ ಇಟ್ಕೊಳ್ಳ ಇಲ್ಲ ಇಲ್ಲ ಮೇಲೆ ಆಮೇಲೆ ಚೆನ್ನಾಗಿ ಮಲ್ಕೋಬೇಕು. ಬೆಳಗ್ಗೆ ನೀಟಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದೆವು. ಸೊ ಫೈನಲಿ ರೂಮ್ ಹತ್ರ ಬಂದ್ವಿ. ನೋ ಯಾರೂ ಇಲ್ಲ, ರಿಸೆಪ್ಷನಿಸ್ಟು. ಸೊ ನಮ್ಮದು ರೂಮ್ ನಂಬರ್ 109. ಓಕೆ, ಫ್ಯಾನ್ ಹಾಕಿ, ಏನು ಆನ್ ಆಗಲ್ಲ, ಲೈಟ್ ಹಾಕಿ. ಜಸ್ಟ್ ಸೆಕೆಂಡ್. ಹಂಗೆ ಚೆನ್ನಾಗಿ ಫೋಟೋ ಕೂಡ ಆಮೇಲೆ ಮಲ್ಕೊಂಡ್ಬಿಡ್ತೀನಿ ಹೋಗ್ಬಿಟ್ಟು. ಹಾಂ ಎಷ್ಟೇಕ್ ಓ ಟಿವಿ ನೈಸು, ನೈಸ್ ಕಬೋರ್ಡ್, ಎವ್ರಿಥಿಂಗ್ ಇಸ್ ನೈಸ್ ಓನ್ಲಿ. ಅಬ್ಬಾ ಥ್ಯಾಂಕ್ ಯು ಸೋ ಮಚ್ ಯಮುನಾ ಆ್ಯಂಡ್ ಅರುಣ, ಒಳ್ಳೆ ರೂಮ್ ಬುಕ್ ಮಾಡಿ ಕೊಟ್ಟಿದ್ದಕ್ಕೆ ಆ್ಯಂಡ್ ವಿತ್ ಟಿವಿ. ನೋಡಿ ಗೈಸ್, परीक्षा में गड़बड़ी की जांच सीबीआई करेगी. पश्चिम एशिया में जारी तनाव और स्ट्रेट ऑफ हॉर्मोन्स ಮತ್ತೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಅಗೇನ್ ಫ್ರೆಶ್ ಅಪ್ ಆಗಿ ನನಗೂ ಕೊಡಿ ಸ್ವಲ್ಪ ನೀರು. ಇವ್ರು ಫ್ರೆಶ್ ಅಪ್ಪೇ ಆಗಿಲ್ಲ, ಮೇಕಪ್ ಚೆನ್ನಾಗಿ ಕಾಣ್ತಿದೆ ಅಂತ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅಪರೂಪಕ್ಕೆ ಒಂಚೂರು ಮೇಕಪ್ ಮಾಡ್ಕೊತಾಳೆ ಗೈಸ್. ಮನೇಲಿ ಇದು ಅಡುಗೆ ಮಾಡಿ ಕರ್ರಗಾಗ್ಬಿಟ್ಟಿದ್ಲು. ಅದಕ್ಕೆ ಒಂಚೂರು ಬೆಳ್ಳಗ್ ಮಾಡಿದ್ವಿ. ಯಾರು ನೀನು ಒಳ್ಳೇದು ಮಾಡ್ತದ? ಅದಕ್ಕೆ ಮೇಕಪ್ಪೇ ರಿಮೂವ್ ಮಾಡ್ತಿಲ್ಲ. ಆ್ಯಂಡ್ ಜ್ಯೋತಿ ಫ್ರೆಶ್ ಅಪ್ಪೇ ಆಗಿಲ್ಲ, ಇದ್ದಿದ್ರಲ್ಲೇ ಅವಳೆ ಛೀ ಗಬ್ಬು ಗೈ. ಹ್ಞೂ ಬನ್ನಿ, ಈಗ 50 ರೂಪೀಸ್ ಕಟ್ಟಿ ಆಟ ಆಡ್ತಿದ್ದೀವಿ ಗೇಮು. ಓಕೆ ಗೈಸ್, ಐ ಆಮ್ ರೆಡಿ ಗೈಸ್. 6 ಬರಲಿ ಅಂದ್ರೆ ನಿಧಾನಕ್ಕೆ ಟಚ್ ಮಾಡ್ತಾವ್ರೆ, ಬರಲ್ಲ ಅದೊಂದು. ಮುತ್ತು ಕೊಡಬೇಡ, ಬೇಗ ಹೊಡಿ. 5 ನಿಮಿಷ ಲೇಟ್ ಆದರೆ 10 ರೂಪಾಯಿ. 5 ನಿಮಿಷ ಇರ್ತಾರೆ ಎಲ್ಲರೂ. I think red and green is dangerous. ಡೇಂಜರಸ್ ಅಲ್ಲ, ನೀನು ಸೇಫು ಆಡೋ. ಎಲ್ಲ ಮನೆಗೆಲ್ಲ ಮನೆಗೆ ಬಿದ್ದಾವೆಲ್ಲ. ಮನೇಲಿದ್ರೆ ವಿನು ಸೇಫ್ ಆಗಿರುತ್ತೆ ಕಣೆ. ಕಾನ್ಸಲ ಹಿರಿಯವ್ರಿಗೆ ಸವಾಸದ ಆಡ್ಕೊಂತಾರೆ ಗೈಸ್ ಇವರೆಲ್ಲ ಸ್ಪೆಕ್ಸ್ ಹಾಕೊಳ್ಳೋದಕ್ಕೆ. ಹಾಂ ಅದೇ ಹೆಂಗೋ ಏನು ನೋಡ್ತಿದ್ಯಾ? ನಿಮ್ಗೊಂದು ಹೇಳ, ಅವ್ರು ಆವಾಗ ಎಲ್ಲಿ ಟಚ್ ಮಾಡ್ತಿದ್ರು ಹೇಳಿ, ಇಲ್ಲಿ ಮಾಡ್ತಾರೆ. ನನಗೆ ಏನೋ ಬರ್ತಾನೆ ಇವರದ್ದು ಶಾಕ್ ಆಗಿ ಹಿಂಗೆ ನೋಡ್ಕೊಂಡು ನಿಂಗೆ ನಾ ಆದರೆ ಹೊಡಿಬಿಡ. ನೀಟಾಗಿ ಚೆನ್ನಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಹೊಡಿಯಲ್ಲ ನಾನು ರಿಕ್ವೆಸ್ಟ್ ಮಾಡಲ್ಲ. ಛೇ, ಯಾವನಿಗೆ ಬೇಕು ನಿನ್ನ ಋಣ? ಮರ್ಯಾದೆ ಪ್ರಶ್ನೆ. ನಾವು ಗೊತ್ತಲ್ಲ, ಹುಲಿ ಥರ ಹೋಯ್ತಾ ಇರ್ತೀವಿ. ಸೋತ್ರು ಹುಲಿ ಥರನೇ ಸೋಲ್ಬೇಕು. ಓಡ್ಬಿಡ್ಲು ಕಣಪ್ಪ ವಿನೂತಾ, ಹೊಡ್ದಾಕ್ರಿ ಒಳಗೆ ಕೊಡ್ತಾವಳೆ. ಇಷ್ಟೊಂದು ಇರಬಾರ್ದೆ, ಹೋಗ್ಲಿ ಬಿಡು ಪಾಪ. ಪಾಪ ಅಂತೆ, ಪಾಪ ಅಲ್ಲ. 50 ರೂಪಾಯಿ. ನಿಮ್ಮ ಕಣ್ಣು ಅಯ್ಯೋ, ನಾನು ಹೇಳೋಷ್ಟು ಬಿಟ್ಬಿಟ್ರು. ಹೋಗ್ಲಿ ಬಿಡು, ಲವ್ ಅಷ್ಟೊಂದು ಮಣ್ಣು ಕಣ್ಕುಂಡಲ್ಲಿ ನೋಡಿಲ್ಲ. ನನಗೆ ನನ್ನ ಯಾವ ಅಂತಾನೆ ಗೊತ್ತಾಗ್ತದೆ. ನಿಮ್ಮದು ಗ್ರೀನು ಸ್ಪೆಕ್ಟ್ ತೊಗೊಂಬಂದು ನೀವು ಹೋಗ್ಬಿಟ್ಟು ಅಲ್ಲ ಎಲ್ಲಿದ ಒಂದು ಕೈ ಒಂದು ಬೀಳಿಸ್ತಲೇ ಆಡೋದು. ಶಬ್ಬಾಸ್ ಬೇಟಾ. ಜ್ಯೋತಿ ಹಂಗೆ ನಾಯಿ ಕೊಡ್ದಂಗೆ ಹೊಡಿ ಜ್ಯೋತಿ, ಬಿಡ್ಬೇಡ, ಎಲ್ಲೋದ್ರು ಬಿಡ್ಬೇಡ. ಇನ್ನು ಫಾಸ್ಟಾಗಿ ಕಂಡ್ಬಿಟ್ಟು ಆಡೋ. ಎಣ್ಣೆ ಗಿಣ್ಣೆ ಕುಡಿಸ್ಬಿಟ್ಟು ನಾರುಣೇನಾರು ಎಣ್ಣೆ ಏನಾರು ಕುಡ್ಗಿಡ್ಕ ಬಂದ್ಬಿಟ್ಟ ಸ್ವಲ್ಪ ಲೈಟಾಗಿ. ಯಾವ ಬ್ರ್ಯಾಂಡು?
ಗೊತ್ತಿಲ್ಲ ಅವ್ರು ಕೊಟ್ಟಿದ್ದೆ ಬ್ರ್ಯಾಂಡ್. ಲೋಕಲ್ ಕುಡಿದ್ಬಿಟ್ಟವಳೆ. ಕಮೆಂಟ್ಸ್ ಇದ್ದೇರ್ ಶ್ರೇಯಾ ಬಿಡಬೇಡ ಸಾಂಗ್ ಹಾಕೀಗ. ಎಸ್ ಗೈಸ್, ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಇವಾಗ ರೂಮ್ ಬುಕ್ ಮಾಡಿದ್ದಾರಲ್ಲ, ಸೊ ಇಲ್ಲಿಗೆ ಬಂದಿದ್ದೀವಿ. ಲೂಡೋ ಆಡಿ ಎಲ್ಲ ಫುಲ್ ಎಂಜಾಯ್ ಮಾಡಿ ಇವಾಗ ಮಲಗಬೇಕು. ಸೊ ಬೆಳಗ್ಗೆ ಎದ್ದು ಬೇಗನೆ ರೆಡಿಯಾಗಿ ಫ್ರೆಶಪ್ ಆಗಿ ಮುಹೂರ್ತ ಇದೆ, ಮುಹೂರ್ತಕ್ಕೆ ಹೋಗಬೇಕು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. Yeah.